ತುಂಬ ಮನಸ್ಸಿಗೆ ನೋವಾಗಿದ್ದು ರಾಕೇಶ್ ಅಂತ ಕಳ್ಕೊಂಡಿದ್ದೀಯಲ್ವ. ರಾಕೇಶ್ ಪೂಜಾರಿ ಒನ್ ಆಫ್ ದ ಒನ್ ಅಲ್ಟಿಮೇಟ್ ಟ್ಯಾಲೆಂಟ್, ಒಂದು ಅಲ್ಟಿಮೇಟ್ ಸೋಲ್, ಒಬ್ಬ ಅಲ್ಟಿಮೇಟ್ ಹ್ಯೂಮನ್ ಬೀಯಿಂಗ್. ತುಂಬ ಕಷ್ಟ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳೋದು, ಅದಕ್ಕೆ ದೇವ್ರು ಬೇಕು ಕರ್ಕೊಂಡ್ಬರ್ತಾನೆ ಅಂತ ಹೇಳೋದು. ರಾಕೇಶ ನಮ್ಮ ಸೆಟ್ಟಲ್ಲಿ ಇಮ್ಯಾಜಿನ್ ಒಬ್ರಿಗೆ ಅವನ ಬಗ್ಗೆ ಇನ್ನೊಂದು ಅಭಿಪ್ರಾಯ ಇಲ್ಲ ಗೊತ್ತೆ. ಒಬ್ಬ ಮನುಷ್ಯ, ಲಕ್ಷ್ಮಿ ನಾನು ನೀವೇ ಇವಾಗ ಬೆಳಗಿನ ಸಂಜೆ ಹೋಗ್ತಿದ್ವಿ ಅಂದರೆ ಒಂದು ಕ್ಷಣಕ್ಕಾದ್ರೂ ಏನಾದರೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ಬೋದು. ವೆರಿ ಟ್ರೂ. ಮನುಷ್ಯನ ಮೇಲೆ ಏನೋ ಒಂದು ಅನ್ಸ್ಬೋದು, ಹೇಳಲಿಲ್ಲ ಅಂದ್ರೂ ಅನ್ಸ್ಬೋದು. ಮೋಸ್ಟ್ಲಿ ಮನುಷ್ಯ ಸಹಜವಾಗಿ ಇರೋಂಥದ್ದು ಇವೆಲ್ಲ, ಪ್ರಕೃತಿ ಸಹಜವಾಗಿ ಇರೋಂಥದ್ದು. ಆದರೆ ರಾಕೇಶನ್ ನೋಡಿದ್ರೆ ನಿಮಗೆ ಪ್ರತಿಯೊಬ್ಬರಿಗೂ ಅವನೊಂದು ಅದ್ಭುತವಾದಂಥ ಒಂದು ನಗು, ಸ್ಮೈಲ್ ಇರುತ್ತೆ. ಅವನು ಆ ಸ್ಮೈಲ್ ನೋಡಿದ್ರೆ ನೀವು ಸ್ಮೈಲ್ ಕೊಡಲೇಬೇಕು, ಮಸ್ಟ್ ಅಂಡ್ ಶುಡ್. ಅಂಥ ಒಬ್ಬ ಕಲಾವಿದ ಅವನು, ಅಂಥ ಒಬ್ಬ ವ್ಯಕ್ತಿ. ಲೇಟರ್ ಕಮ್ ಟು ಫಿಲ್ಮ್, ನೆಕ್ಸ್ಟ್ ಸಿನಿಮಾ ಬರುತ್ತೆ, ಅವನಿಗೆ ಇಡೀ ಕುಟುಂಬಕ್ಕೆ ಅವನೇ ಆಧಾರ ಸ್ತಂಭ ಆಗಿದ್ದ. ಅವನಿಗೆ ಕಾಂತಾರ ರಿಲೀಸ್ ಆಗಿ ಇದನ್ನು ನೋಡಬೇಕಿತ್ತು ಅನ್ನೋದು ನನಗೆ ಭಾಳ ಆಸೆ, ನಮ್ಮ ಇಡೀ ತಂಡಕ್ಕೆ ಆಸೆ. ಯಾಕಂತಂದರೆ ಅವನು ಫ್ಲರಿಶ್ ಆಗುವಂಥ ಮೂಮೆಂಟ್ ಅವನಿಗೆ. ಪ್ರತಿ ಕಲಾವಿದನು ಯಾರು ಕಷ್ಟಪಡಲ್ಲ, ಎಲ್ಲರೂ ಕಷ್ಟಪಡ್ತಾರೆ. ಆದರೆ ದೇವರು ಒಂದು ಜಾಗ ಕೊಟ್ಟು ಒಂದು ಅದರಲ್ಲೊಂದು ಅವಕಾಶ ಸಿಕ್ಕಿ ಅದನ್ನು ಇನ್ನೇನೋ ಜನರ ಹತ್ರಕ್ಕೆ ಹೋಗಿ ಅವ್ರು ಆಶೀರ್ವಾದ ಮಾಡ್ತಾರೆ, ಇನ್ನು ನನ್ನ ಲೈಫ್ ಚೆಂದ ಆಗುತ್ತೆ ಅನ್ನೋಂಥ ಕನಸು ಕಟ್ಕೊಂಡಿರ್ತಾರಲ್ಲ, ಆಗ ಹಿಂಗೆ ಆಗಬಾರ್ದು. ಅವ್ರ ಮನೆಯವ್ರಿಗೂ ಅದು ತುಂಬಲಾರದ ನಷ್ಟ, ಅವನು ನಮಗೆ ಒಂದು ಆ್ಯಸ್ ಎ ಇಂಡಸ್ಟ್ರಿ ತುಂಬ ದೊಡ್ಡ ನಷ್ಟ. ಯಾಕಂದರೆ ಇದಾದ್ಮೇಲೆ ಅವ್ನ ಲೈಫ್ ಬೇರೆ ಆಗ್ತಿದೆ ಖಂಡಿತವಾಗ್ಲು. ಅಂಥ ಅದ್ಭುತ ಪರ್ಫಾರ್ಮ್ ಮಾಡಿದ್ದಾನೆ ಸಿನಿಮಾದಲ್ಲಿ.